Dear students, welcome to our channel. My reasoning coding and decoding discuss model unit comfort for issue survey repaid is written as $P15 and N29 at A30 hash Q26. ಸಪೋಸ್ ನಾವು ನಂಬರ್ಸ್ ನೋಡಿದಾಗ ಇಲ್ಲಿ 29 30 ಇದೆ. ಸಪೋಸ್ ನಾವು ಆಲ್ಫಾಬೆಟ್ ವ್ಯಾಲ್ಯೂ ತೊಗೊಂಡಿದ್ರೆ 26 ಬಿಲೋ 26 ಇರಬೇಕು. A to Z ಲೆಟರ್ಸ್ 26 ಯಾದಂದ್ರೆ 26 ಬಿಲೋ ಇರಬೇಕು. ಇಲ್ಲಿ 29 30 ಇದೆ. ನಾವು ಇಲ್ಲಿ ಸಪೋಸ್ ಲೆಟರ್ಸ್ನ ಆ್ಯಡ್ ಮಾಡಿದ್ರೆ ಟೋಟಲ್ ಸಮ್ ತೊಗೊಂಡಾಗ ಕಂಫರ್ಟು ಟೋಟಲ್ ಮಾಡಿ ಸಮ್ ತೊಗೊಂಡ್ರೆ 90 ಬರುತ್ತೆ. 90 ವ್ಯಾಲ್ಯೂ 90 ಬರುತ್ತೆ. ಕಂಫರ್ಟು ಟೋಟಲ್ ಆ್ಯಡ್ ಮಾಡಿದ್ರೆ 90 ಇಲ್ಲ, ಕೋಡ್ಸಲ್ಲಿ 90 ಎಲ್ಲಿ ಇಲ್ಲ. ನಾವು ಇವಾಗ ಸಪ್ರೇಟಾಗಿ ಇವೆಲ್ಸು ಓವೆಲ್ಸು ಕಾನ್ಸೋನೆಂಟ್ಸು ಸಪ್ರೇಟ್ ಮಾಡಿ ಚೆಕ್ ಮಾಡೋಣ. ವ್ಯಾಲ್ಯೂಸ್ ಬರುತ್ತೆ ಅಂತ ಚೆಕ್ ಮಾಡೋಣ. ಓವೆಲ್ಸ್ ಎಷ್ಟಿದೆ 15 ನೋಡಿ. ಕಂಫರ್ಟಲ್ಲಿ 2 ಓವೆಲ್ಸ್ ಇದೆ. ಟೂ ಐತೆ. ಓವೆಲ್ ಎಷ್ಟು 15 + 15 30 ಆಯಿತಾ. 30 ಐತೆ. ಕಂಫರ್ಟು ಆಟೋ A30. ಸೆಕೆಂಡ್ ಚೆಕ್ ಮಾಡಿ, ಪೊಲೀಸ್ ಚೆಕ್ ಮಾಡಿ. ಪೊಲೀಸಲ್ಲಿ ಓವೆಲ್ಸ್ ಎಷ್ಟಿದೆ 3 ಓವೆಲ್ಸ್ ಇದೆ. O15 I9 E5 29 ಬರುತ್ತೆ ನೋಡಿ. 29 O15 I9 24 + E5 29 ಬರುತ್ತೆ. ಪೊಲೀಸ್ ಕೋಡ್ ಬಂದು 29. ಸರ್ವೆ ಚೆಕ್ ಮಾಡಿ ಅದೇ ರೀತಿ 21 + 5 26 ಆಯ್ತಾ ಇದೆ. ಓಕೆ. ರಿಪೇಯ್ಡು I9 A1 10 15 E5 10. ರೀಪೇಯ್ಡ್ ಕೋಡ್ ಬಂದು $P15. ಗೊತ್ತಾಯ್ತಲ್ಲ ಯಾವ ಥರ ಅಂತ, ನಂಬರ್ಸ್ ಯಾವ ಥರ ಬಂತು ಅಂತ. ಅಲ್ಲ ನೀವು ಓವೆಲ್ಸ್ ಆ್ಯಡ್ ಮಾಡಿ ಸಮ್ ಮಾಡಿ ತೊಗೊಂಡಿದ್ದಾರೆ ನಂಬರ್ಸು. ಓಕೆ, ನಾವು ಕಂಫರ್ಟ್ ಇವಾಗ ಚೆಕ್ ಮಾಡೋಣ. ನಂಬರ್ಸ್ ಯಾವ ಥರ ಅಂತ ಗೊತ್ತಾಯ್ತು. ಆಲ್ಫಾಬೆಟ್ ಯಾವ ಥರ ಬಂದು ಚೆಕ್ ಮಾಡೋಣ. ಫಸ್ಟು ಸೆಕೆಂಡ್ ಸ್ಟೆಪ್ ಆಲ್ಫಾಬೆಟ್ ಯಾವ ಥರ ಬಂತು ಚೆಕ್ ಮಾಡೋಣ. ನೋಡಿ, ಕಂಫರ್ಟ್ ಕೋಡ್ ಬಂದು ಟು A30 ಯಾವ ಥರ ಅಂತ ಬಂದು ಗೊತ್ತಾಯ್ತಲ್ಲ. ಟೋಟಲ್ ಓವೆಲ್ಸ್ ಆ್ಯಡ್ ಮಾಡಿ ತೊಗೊಂಡಿದ್ದಾರೆ 30. ಆಲ್ಫಾಬೆಟ್ ನೋಡಿ, ಆಲ್ಫಾಬೆಟ್ ಯಾವ ಥರ ಬಂತು ಅಂದರೆ ನೋಡಿ. ಕಂಫರ್ಟಲ್ಲಿ ಎಲ್ಲನ ಆಯ್ತಾ ಇಲ್ಲ. ಏಗೆ ಆಪೋಸಿಟ್ ಲೆಟರ್ Z ಆಯ್ತಾ ಇಲ್ಲ. ಏಗೆ ನಿಯರೆಸ್ಟ್ ವ್ಯಾಲ್ಯೂ ಕಂಫರ್ಟಲ್ಲಿ ಯಾವುದು C ಐತೆ. ಫಸ್ಟ್ ಲೆಟರ್ C ಐತೆ. C ವ್ಯಾಲ್ಯೂ ಎಷ್ಟು 3 - 2 1 ವ್ಯಾಲ್ಯೂ A. ಓಕೆ, ಎ ಯಾವ ಥರ ಅಂತ ಬಂತು ಗೊತ್ತಾಯಿತು. ಹಾಗೆ ಪೊಲೀಸ್ ನೋಡಿ, ಪೊಲೀಸಲ್ಲಿ N ಬಂದೈತೆ ನೋಡಿ. ಪೊಲೀಸ್ ಕೋಡ್ ಪೊಲೀಸ್ ಕೋಡ್ ಬಂದು N29 ನೋಡಿ. P ಎಷ್ಟೈತೆ ನೋಡಿ. ಪಿ ವ್ಯಾಲ್ಯೂ ಎಷ್ಟು 8 16 - 2 14 ವ್ಯಾಲ್ಯೂ N. ಗೊತ್ತಾಯ್ತಲ್ಲ ಯಾವ ಥರ ಅಂತ, ಯಾವ ಥರ ಬಂತು ಅಂತ ಗೊತ್ತಾಯ್ತು. ಹಂಗೆ ಇನ್ನೊಂದು ಪ್ರಾಬ್ಲಮ್ ನೋಡಿ. ಸರ್ವೆ ನೋಡಿ, ಸರ್ವೆ ಕೋಡು QO26 ಟೋಟಲ್ ಓವಲ್ ವ್ಯಾಲ್ಯೂಸು 21 + 5 26. ಓಕೆ. ಕ್ಯೂ ಯಾವ ಥರ ಬಂತು ಸರ್ವೆ S 19 S ವ್ಯಾಲ್ಯೂ 19 - 2 17 ವ್ಯಾಲ್ಯೂ ಕ್ಯೂ. ಗೊತ್ತಾಯ್ತಲ್ಲ ಯಾವ ಥರ ಅಂತ ನಮಗೇನು. ಇವಾಗ ಲೆಟರ್ಸ್ ನಂಬರ್ಸ್ ಯಾವ ಥರ ಅಂತ ಗೊತ್ತಾಯಿತು. ನಂಬರ್ಸ್ ಟೋಟಲ್ ಓವೆಲ್ಸ್ ಆ್ಯಡ್ ಮಾಡಿ ತೊಗೊಂಡಿದ್ದಾರೆ ನಂಬರ್ಸು. ಲೆಟರ್ಸ್ ಫಸ್ಟ್ ಲೆಟರ್ ವ್ಯಾಲ್ಯೂ ತೊಗೊಂಡು ಅದರ -2 ಮಾಡಿ ಬಂದಿರುವಂಥ ವ್ಯಾಲ್ಯೂ ಕನ್ಸಿಡರ್ ಮಾಡಿ ಅದು ಲೆಟರ್ ಹಾಕಿದ್ದಾರೆ. ಓಕೆ, ಲೆಟರ್ ಬಂದಿದೆ. ಓಕೆ. ಸಿಂಬಲ್ಸ್ ಯಾವ ಥರ ಅಂತ ಗೊತ್ತಾಗಬೇಕು. ಕಂಫರ್ಟ್ ವ್ಯಾಲ್ಯೂ ಏನು, ಕಂಫರ್ಟು ಟು A30. ನಂಬರ್ಸ್ ಯಾವ ಥರ ಬಂತು ಅಂತ ಗೊತ್ತಾಯ್ತಲ್ಲ. 30 26 29 15 ಯಾವ ಥರ ಬಂತು ಅಂತ ಗೊತ್ತಾಯ್ತಾ. ಟೋಟಲ್ ಓವೆಲ್ಸ್ ವ್ಯಾಲ್ಯೂ ಆ್ಯಡ್ ಮಾಡಿ ತೊಗೊಂಡಿದ್ದಾನೆ. ಟೋಟಲ್ ಓವೆಲ್ಸ್ ಇದೆಯಲ್ಲ ಕಂಫರ್ಟಲ್ಲಿ 2 ಓವೆಲ್ಸ್ ಐತೆ. 2 ಓವೆಲ್ 13 ಈ ಥರ ತೊಗೊಂಡಿದ್ದಾನೆ. ಓಕೆ. ನಂಬರ್ಸ್ ಯಾವ ಥರ ಬಂತು ಅಂತ ಗೊತ್ತಾಯಿತು. ಲೆಟರ್ಸ್ ಯಾವ ಥರ ಬಂತು ಅಂತ ಗೊತ್ತಾಯಿತು. ಸಿಂಬಲ್ಸ್ ಯಾವ ಥರ ಬಂತು ಅಂತ ಗೊತ್ತಾಗಬೇಕು. ನೋಡಿ, ಸಿಂಬಲ್ಸು ಸೇಮ್ ಸಿಂಬಲ್ಸ್ ಐತಾ. ಸಪೋಸ್ 2 ಸಿಂಬಲ್ಸ್ ಐತಾ, ಡಿಫ್ರೆಂಟ್ ಸಿಂಬಲ್ಸ್ ಐತಾ, ಸೇಮ್ ಸಿಂಬಲ್ಸ್ ಚೆಕ್ ಮಾಡಿ ನೋಡು. $, ಹಂಡು, ಅಟ್ಟು, ಹ್ಯಾಶು 4 ಸಿಂಬಲ್ಸ್ ಇದೆ. ಇದರಲ್ಲಿ ಸೇಮ್ ಹ್ಯಾಶು, $, ಹಂಡು, ಅಟ್ಟು 4 ಸಿಂಬಲ್ಸ್ ಇದೆ. ಡಿಫ್ರೆಂಟ್ ಸಿಂಬಲ್ಸ್ ಐತೆ. ಸೇಮ್ ಸಿಂಬಲ್ 2 ಸಿಂಬಲ್ಸ್ ಈ ಥರ ಇಲ್ಲ. ಸಪೋಸ್ ಸೇಮ್ ಸಿಂಬಲ್ಸ್ 2 ಸಿಂಬಲ್ಸ್ ಇದ್ದರೆ ಏನಾಗ್ತಾಯಿತ್ತು ಅಂತ, ಫಸ್ಟ್ ಸೇಮ್ ಸಿಂಬಲ್ಸ್ 2 ಸಿಂಬಲ್ಸ್ ಇದ್ದರೆ ಫಸ್ಟು ಸ್ಟಾರ್ಟಿಂಗ್ ವಿತ್ ಓವೆಲ್ ಅಥವಾ ಸ್ಟಾರ್ಟಿಂಗ್ ವಿತ್ ಕಾನ್ಸೋನೆಂಟ್ಸ್ ಅಥವಾ ಎಂಡಿಂಗ್ ವಿತ್ ಓವೆಲ್ ಅಥವಾ ಎಂಡಿಂಗ್ ವಿತ್ ಕಾನ್ಸೋನೆಂಟ್ಸ್ ಅಂತ ಚೆಕ್ ಮಾಡ್ತಾಯಿತ್ತು. ಇಲ್ಲದಿದ್ದರೆ ಟೋಟಲ್ ಒಂದು ವರ್ಡಲ್ಲಿ 1 ಕಾನ್ಸೋನೆಂಟ್ ಐತಾ, 1 ಓವೆಲ್ ಐತಾ, 2 ಕಾನ್ಸೋನೆಂಟ್ಸ್ ಐತಾ, 2 ಓವೆಲ್ ಐತಾ ಅಂತ ಚೆಕ್ ಮಾಡ್ತಾಯಿದ್ವು. ಸೇಮ್ ಸಿಂಬಲ್ಸ್ ಕೊಟ್ಟಿದ್ರೆ ಹೊಸ ಬೇಕಾದ್ರೆ ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ. ಅದರಿಂದ ನೋಡಿಲ್ಲಿ ಅಟ್ಟು A30 ಐತೆ. ನೋಡಿ, ಸೆಕೆಂಡ್ ಲೈನಲ್ಲಿ F51 F11 ಐತೆ. F11 ಅಂದರೆ 11 ಯಾವ ಥರ ಅಂತ ಗೊತ್ತಾಯ್ತಲ್ಲ. ಟೋಟಲ್ ಓವೆಲ್ಸ್ ಆ್ಯಡ್ ಮಾಡಿ ಕೊಟ್ಟೈತೆ ನೋಡಿ. ಎಲ್ಲೈತೆ ನೋಡಿ F30 F11. ಓಕೆ. F ಯಾವ ಥರ ಬಂತು ಎಷ್ಟು 6 H ನೋಡಿ.
ಎಫ್ ಪ್ಲಸ್ 2 ಎಫ್ 6 ಈಕ್ವಲ್ ಟು 8 8 - 2 6 ಅಂದರೆ ಸ್ಟಾರ್ಟಿಂಗ್ ವಿತ್ ಹೆಚ್ಚಿನಿಂದ ಸ್ಟಾರ್ಟ್ ಆಗಿರಬೇಕು. ವರ್ಡ್ ಯಾವುದೈತೆ ನೋಡಿ, ಸೆಕೆಂಡ್ ಹೆಚ್ಚು ಹ್ಯಾಬಿಟೆಂಟ್ ಇದೆ ನೋಡಿ. ಹ್ಯಾಬಿಟೆಂಟು ಕಂಫರ್ಟು ಹ್ಯಾಬಿಟೆಂಟು ಕಂಫರ್ಟು. ಸಿಮ್ಲರ್ ಏನು ವರ್ಡ್ಸ್ ಇದ್ದರೆ ಚೆಕ್ ಮಾಡಿ ನೋಡಿ. ಎಂಡಿಂಗ್ ವಿತ್ ಟಿ ಅಟ್ಟು ಅದೊಂದು ನಾವು ಮಾಡಿದ್ರೆ ಗೊತ್ತಾಗಲಿಲ್ಲ. ಇನ್ನೊಂದು 2-3 ಲೆಟರ್ ನೋಡಿ, ಅಟ್ಟು ಎಂಡಿಂಗ್ ವಿತ್ ಟಿ ಬಂದಿದೆ. ಸೇಮ್ ಇನ್ನೊಂದು ಸಿಂಬಲ್ ಯಾವುದನ್ನು ತೊಗೊಳ್ಳಿ. ಸಿಂಬಲ್ ಯಾವ ತೊಗೊಳ್ತೀರಾ ಅಂದರೆ ನೋಡಿ, ಪೊಲೀಸ್ ಕೋಡ್ ಅಂಡ್ N29 ಎಲ್ಲ ತೊಗೊಳ್ಳಿ. ಇಲ್ಲಿ ಎಂಡಿಂಗ್ ವಿತ್ ಟಿ ಏನು ಕೋಡ್ ಬಂದಿದೆ ಅಂಡು. ಇನ್ನೊಂದು ಸೆಕೆಂಡ್ ಲೈನ್ ಚೆಕ್ ಮಾಡಿ, ಅಂಡಿಲಿ ಬಂದಿದೆ ಅಂತ. ಅಂಡು ಅಟ್ K20 ಕೆ ವ್ಯಾಲ್ಯೂ ಎಷ್ಟು 11 + 2 13 13 - 2 11 13 M13 ನೋಡಿ. M13 ಬರುತ್ತೆ. ಎಮ್ ಇದೆ ಇಲ್ಲಿ, ಸ್ಟಾರ್ಟಿಂಗ್ ವಿತ್ ಎಮ್ ಇದೆ ಅಂದರೆ ನೋಡಿ. ಅಂಡು ಎಂಡಿಂಗ್ ವಿತ್ ಟಿ, ಪೊಲೀಸ್ ಎಂಡಿಂಗ್ ವಿತ್ ಟಿ, ಅಂಡ್ ಸಿಂಬಲ್. ಮೂವ್ ಎಂಡಿಂಗ್ ವಿತ್ ಇ ಅಂಡ್ ಸಿಂಬಲ್. ಗೊತ್ತಾಯ್ತಲ್ಲ ಯಾವ ಥರ ಅಂತ. ಎಂಡಿಂಗ್ ವಿತ್ ಇ ಅಂಡು ಗೊತ್ತಾಯಿತು. ಈ ಯಾವ ಥರ ಬಂತು ಅಂತ, ಅಂಡ್ ಎ ಸಿಂಬಲ್ ಯಾವ ಥರ ಬಂತು ಅಂತ ಗೊತ್ತಾಯಿತು. ಅದೇ ರೀತಿ ಸರ್ವೆ ನೋಡಿ. ಸರ್ವೆ ಕೋಡೇನು, ಸರ್ವೆ 26 ಹ್ಯಾಶು ಎಂಡಿಂಗ್ ವಿತ್ ವೈ ಹ್ಯಾಶು ಅದೇ ರೀತಿ ಡಿ ಚೆಕ್ ಮಾಡಿ. ಡಿ ಎಂಡಿಂಗ್ ವಿತ್ ಡಿ ಡಾಲರ್, ಎಂಡಿಂಗ್ ವಿತ್ ಡಿ ಇದ್ದರೆ ಡಾಲರ್. ಗೊತ್ತಾಯ್ತಲ್ಲ ಯಾವ ಥರ ಅಂತ. ಡಾಲರು. ಟಿ ಎಂಡಿಂಗ್ ವಿತ್ ಅಟ್ಟು, ಇ ಎಂಡಿಂಗ್ ವಿತ್ ಅಂಡು, ವೈ ಎಂಡಿಂಗ್ ಇದ್ದರೆ ಹ್ಯಾಶು. ಇದ್ರ ಸರ್ ಕೋಡು. ನಂಬರ್ ಯಾವ ಥರ ಅಂತ ಬಂದು ಗೊತ್ತಾಯಿತು, ಸಿಂಬಲ್ಸ್ ಯಾವ ಥರ ಅಂತ ಗೊತ್ತಾಯಿತು, ಲೆಟರ್ಸ್ ಯಾವ ಥರ ಅಂತ ಬಂದು ಗೊತ್ತಾಯಿತು. ಓಕೆ, ಕ್ವೆಶನ್ ನೋಡಿ. ಇಲ್ಲಿ ಕ್ವೆಶನ್ ನೋಡಿ. ವಾಟ್ ಇಸ್ ದಿ ಕೋಡ್ ಅಟ್ P20 ಅಟ್ P20 ಅಂಡ್ K20 $N10 ಹ್ಯಾಶ್ Q26 ನೋಡಿ. ಫಸ್ಟ್ ನೋಡಿ, ಅಟ್ P20 ಹ್ಯಾಶ್ ಬಂದಿದೆ. ಅಟ್ P20 ಅಟ್ ಇದ್ರೆ ಎಂಡಿಂಗ್ ವಿತ್ ಟಿ ಇರಬೇಕು. ರಿಪೋರ್ಟು ನೋಡಿ, ರಿಪೋರ್ಟ್ ಚೆಕ್ ಮಾಡಿ. ಇಲ್ಲಿ ರಿಪೋರ್ಟು ಆರ್ ಸ್ಟಾರ್ಟಿಂಗ್ ವಿತ್ ಆರ್ ಅಲ್ಲ, ಆರ್ ವ್ಯಾಲ್ಯೂ 18 R18 -2 -16 ಅಂದರೆ P16 ಕರೆಕ್ಟ್ ಬಂದಿದೆ. ರಿಪೋರ್ಟ್ ವ್ಯಾಲ್ಯೂ ಕರೆಕ್ಟು. ರಿಪೋರ್ಟು ಎಂಡಿಂಗ್ ವಿತ್ ಆರ್ ಕರೆಕ್ಟು. ಓವೆಲ್ಸ್ ಆ್ಯಡ್ ಮಾಡಿ. O15 E510 ರಿಪೋರ್ಟ್ ಕರೆಕ್ಟು. ಇಲ್ಲಿ ಎಂಡಿಂಗ್ ವಿತ್ ಎಲ್ಲಿದೆ ಕ್ಯಾನ್ಸಲ್. ರಿಪೋರ್ಟ್ ಸೇಮ್ ಇದೆ. ಇಲ್ಲಿ ಕಂಫರ್ಟ್ ಇದೆ, ಕ್ಯಾನ್ಸಲ್ ಮಾಡಿ. ಓಕೆ, ಅಟ್ P20 ಇದ್ರ ಕೋಡ್ ಬಂದು ರಿಪೋರ್ಟು. ಓಕೆ, ಇದು ಬಂತು. ಅಂಡ್ K20 ಅಂಡ್ ಎಂಡಿಂಗ್ ವಿತ್ ಅದು ಈ ಇರಬೇಕು. ಇನ್ನು ಮೂವ್ ಐತೆ, ಇಲ್ಲಿ ಮೂವ್ ಐತೆ, ವ್ಯಾಲ್ಯೂ ಮೂವ್ ಐತೆ, ಇಲ್ಲಿ ವ್ಯಾಲ್ಯೂ ಐತೆ. ಚೆಕ್ ಮಾಡಿ ಫಸ್ಟು. ಎಮ್ ವ್ಯಾಲ್ಯೂ ಎಷ್ಟು 13 -2 11 ವ್ಯಾಲ್ಯೂ ಕೆ. ಓಕೆ, ಎಮ್ ಈಸ್ ಪಾಸಿಬಲ್. ವ್ಯಾಲ್ಯೂಮ್ ಕ್ಯಾನ್ಸಲ್ ಮಾಡಿ, ವ್ಯಾಲ್ಯೂಮ್ ಬರೋಲ್ಲ. ಎಮ್ ನೋಡಿ, ಎಮ್ ಓಕೆ ಪಾಸಿಬಲ್. ಎಮ್ ವ್ಯಾಲ್ಯೂ 13 - 2 11 ಕೆ 11. ಓವೆಲ್ಸ್ ಆದ್ಮೇಲೆ O15 E5 15 + 5 20 ಕರೆಕ್ಟೇ. ಮೂವ್ ಕರೆಕ್ಟು. ಅಂಡ್ K20 ಇದ್ರ ಕೋಡ್ ಬಂದು, ಇದರ ವರ್ಡ್ ಬಂದು ಎಮ್ ಮೂವು. ಅಂಡ್ $N10 ನೋಡಿ. $N10 ಡಾಲರ್ ಬಂದರೆ ಯಾವುದು ಎಂಡಿಂಗ್ ವಿತ್ $D ಎಂಡಿಂಗ್ ವಿತ್ ಡಿ. ರಿಪೇಯ್ಡ್ ಐತೆ, ಫೇಯ್ಡ್ ಐತೆ. ಓಕೆ, ರಿಪೇಯ್ಡ್ ಫೇಯ್ಡು ಚೆಕ್ ಮಾಡಿ. ಎನ್ ವ್ಯಾಲ್ಯೂ ಎಷ್ಟು 14 + 2 16 P16 ಬರಬೇಕು ಫಸ್ಟ್. ಅಂದರೆ ಸ್ಟಾರ್ಟಿಂಗ್ ವಿತ್ ಪಿ. ರಿಪೇಯ್ಡ್ ಇದು ಕ್ಯಾನ್ಸಲ್ಲು. ಪೇಯ್ಡು $N10 ಇದ್ರ ಕೋಡ್ ಬಂದು ಪೇಯ್ಡು. ಎಂಡಿಂಗ್ ವಿತ್ ಡಿ, ಸ್ಟಾರ್ಟಿಂಗ್ ವಿತ್ ಪಿ, ಟೋಟಲ್ ಓವೆಲ್ ಸೈಡ್ ಮಾಡಿದ್ರೆ 10. ಓಕೆ, ಪೇಯ್ಡು ಸ್ಯಾಟಿಸ್ಫೈ. ಹ್ಯಾಶ್ Q26 ನೋಡಿ. ಹ್ಯಾಶ್ ಎಂಡಿಂಗ್ ವಿತ್ ವೈ ರೆಡಿ, ವೈ ಎಂಡಿಂಗ್ ವಿತ್ ಸರ್ವೆ ವೈ. ಕ್ಯೂ ವ್ಯಾಲ್ಯೂ ಎಷ್ಟು 17 + 2 19 ಅಂದರೆ ಎಸ್ ಸ್ಟಾರ್ಟಿಂಗ್ ವಿತ್ ಎಸ್ ಇರಬೇಕು. ರಿಪೋರ್ಟ್ ಕ್ಯಾನ್ಸಲ್. ರೆಡಿ ಕ್ಯಾನ್ಸಲ್. ಆಪ್ಷನ್ ಸಿ, ರಿಮೈನಿಂಗ್ ಆಪ್ಷನ್ ಸಿ. ಸೆಕೆಂಡ್ ಒಂದು ನೋಡಿ. ವಿಚ್ ಆಫ್ ದಿ ಫಾಲೋವಿಂಗ್ ವರ್ಡ್ಸ್ ಡಸ್ ದಿ ಕೋಡ್ ಹ್ಯಾಶ್ Q6 ಅಟ್ C15 ಡೆಫಿನೆಟ್ಲಿ ರೆಪ್ರೆಸೆಂಟ್ ನೋಡಿ. ಹ್ಯಾಶ್ ಎಂಡಿಂಗ್ ವಿತ್ ವೈ, ಸ್ಟಿಕಿ, ಸಿಂಪ್ಲಿ, ಸಪ್ಲೈ, ಸ್ಟಡಿ, ಸೇಫ್ಟಿ ಎಲ್ಲ ಸೇಮ್ ವೈ ಇದೆ. ಓಕೆ ನೋಡು, ಎಂಡಿಂಗ್ ವಿತ್ ವೈ ಬರಬೇಕು. ಎಂಡಿಂಗ್ ವಿತ್ ವೈ. ಕ್ಯೂ ವ್ಯಾಲ್ಯೂ ಎಷ್ಟು 17 - ಕ್ಯೂ ವ್ಯಾಲ್ಯೂ 17 + 2 19 S19 - 2 17 S19 ಎಸ್ ಸ್ಟಾರ್ಟಿಂಗ್ ವಿತ್ ಎಸ್, ಎಂಡಿಂಗ್ ವಿತ್ ವೈ, ಸ್ಟಾರ್ಟಿಂಗ್ ವಿತ್ ದಿಸ್, ಎಂಡಿಂಗ್ ವಿತ್ ವೈ. ಓಕೆ, ಸೇಮ್ ಎಲ್ಲ ಸೇಮ್ ಇದೆ. ಟೋಟಲ್ ಆ್ಯಡ್ ಮಾಡಿ ಗೊತ್ತಾಗುತ್ತೆ. ಆ್ಯಡು 6 ಬರಬೇಕು ನೋಡು.
I9 ಇದೆ ಕ್ಯಾನ್ಸಲ್. ವೋವೆಲ್ಸ್ ಆ್ಯಡ್ ಮಾಡಿದ್ರೆ 6 ಬರಬೇಕು. I9 6 ಬರಬೇಕು ನಮಗೆ. ಸ್ಟಾರ್ಟಿಂಗ್ ವಿತ್ I9 ಕ್ಯಾನ್ಸಲ್. ಸ್ಟಾರ್ಟಿಂಗ್ U21 ಇದು ಕ್ಯಾನ್ಸಲ್. ಎಸ್ E5 A1 6 ನೋಡಿ, ಇದು ಸೇಫ್ಟಿ ಚೆಕ್ ಮಾಡಿ. ಸ್ಟಾರ್ಟಿಂಗ್ ವಿತ್ ಎಸ್ ಇದು ಈ ಆಪ್ಷನ್ ಚೆಕ್ ಮಾಡಿ. SA1 E5 6 ಸೇಮ್. ಓಕೆ, ಸೇಫ್ಟಿ ಸ್ಟಡಿ ಸೇಮ್ ಕೋಡ್ ಬರ್ತಾಯಿದೆ. Q6ಗೆ Q6 ಸೇಮ್ ಕೋಡ್. ಸ್ಟಡಿ ಸೇಫ್ಟಿ ಸೇಮ್ ಬರ್ತಾಯಿದೆ. ಸ್ಟಡಿ ಸೇಫ್ಟಿ ಸೇಮ್ ಬರ್ತದೆ. ಇನ್ನೂ ಚೆಕ್ ಮಾಡಿ, ಇನ್ನೊಂದು ಚೆಕ್ ಮಾಡಿ. ಅಟ್ಟು C15 ನೋಡಿ, ಅಟ್ಟು C15 O15 ಅಟ್ಟು C15 ಅಟ್ಟು ಅಂದರೆ ಎಂಡಿಂಗ್ ವಿತ್ ಟಿ. ಓಕೆ, ಸ್ಟಾರ್ಟಿಂಗ್ ವಿತ್ ಈ ಸೇಮ್ ಇದೆ. ಟೋಟಲ್ ವೋವೆಲ್ಸ್ ಆ್ಯಡ್ ಮಾಡಿ. E15 E5 10 E5 15 ಎಕ್ಸ್ಪ್ಲೈ ಚೆಕ್ ಮಾಡಿ. E5 I9 ಕ್ಯಾನ್ಸಲ್, ಇದು ಬರಲ್ಲ. ಆಪ್ಷನ್ ಇ ಎಲಿಮಿನೇಟ್ ಮಾಡಿ, ಕ್ಯಾನ್ಸಲ್. ಆಪ್ಷನ್ ಡಿ ರೈಟ್ ಆನ್ಸರ್. ಥರ್ಡ್ ಬಂತು. ವಾಟ್ ವಿಲ್ ಬಿ ದ ಕೋಡ್ ಫಾರ್ ಇನ್ಕ್ರೀಸ್ ಡಿಮ್ಯಾಂಡ್? ಇನ್ಕ್ರೀಸ್ ನೋಡಿ, ಫಸ್ಟು ಐ ವ್ಯಾಲ್ಯೂ 9 - 2 7 ಜಿ ಅಂದರೆ ಇದ್ರ ಕೋಡ್ ಬಂದು ಫಸ್ಟು ಜಿ ಬರುತ್ತೆ. ಜಿ ಏನು ಇದ್ರು ಜಿ ಎಂಡಿಂಗ್ ವಿತ್ ಇ. ಏನು ಎಂಡಿಂಗ್ ವಿತ್ ಇದ್ದರೆ ಡಾಲರ್ ಅಂಡ್ ಜಿ. ಟೋಟಲ್ ನಂಬರ್ಸ್ ಆ್ಯಡ್ ಮಾಡಿ, ವೋವೆಲ್ಸ್ ಆ್ಯಡ್ ಮಾಡಿದೆ. ಟೋಟಲ್ ವೋವೆಲ್ಸ್ ಆ್ಯಡ್ ಮಾಡಿದ್ರೆ ಇನ್ಕ್ರೀಸು 20 ಬರುತ್ತೆ. 20 G20 ಕ್ಯಾನ್ಸಲ್. ಅಂಡ್ G20 ಡಿಮ್ಯಾಂಡ್ ನೋಡಿದ್ರೆ ಫಸ್ಟ್ ಡಿ ಇದೆ. ಡಿ 4 - 2 2 ಅಂದರೆ ಬಿ ಡಿ ಎಂಡಿಂಗ್ ವಿತ್ ಡಿ ಡಾಲರ್ ಬಿ. ನಾವು ವೋವೆಲ್ಸ್ ಆ್ಯಡ್ ಮಾಡಿದ್ರೆ 6 $B6 ಆಪ್ಷನ್ ಸಿ ರೈಟ್ ಆನ್ಸರ್. $B6. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್.